ಡಯಟ್ ಅಂದ್ರೆ ಫಾಸ್ಟಿಂಗಾ? ಊಟ ತಿನ್ಲೇಬಾರ್ದ? ಡಯಟ್ ಅಂದ್ರೆ ಊಟ ಬಿಡೋದಲ್ಲ. ಡಯಟ್ ರಾಂಗ್ ಇದ್ರೆ ಬಾಡಿ ಟಯರ್ಡ್ ಆಗುತ್ತೆ, ಸ್ಕಿನ್ ಡಲ್ ಆಗುತ್ತೆ. ಡಯಟ್ಗೆ ಅದ ಪ್ರೊಸೀಜರ್ ಇದೆ. ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ನಿಮ್ ಬಾಡಿಗೆ ಎನರ್ಜಿ ಬೇಕು. ಕೆಲವು ಬಾಡಿಗೆ ಒಂದ್ ಬಂದ್ ತಿಂದ್ರು ಸಹ ವೇಟ್ ಗೇನ್ ಆಗುತ್ತೆ. ಇವ್ರು ಹೇಗೆ ಫುಡ್ ನ ಬ್ಯಾಲೆನ್ಸ್ ಮಾಡ್ಬೇಕು? ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಕೆ ಡೈರೀಸ್. ನಿಮ್ಮ ಕಿರಣ. ಟುಡೇ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಒಂದು ಕನ್ಫ್ಯೂಸಿಂಗ್ ಟಾಪಿಕ್. ಡಯಟ್ ಅಂದ್ರೇನು? ಡಯಟ್ ಅಂದ್ರೆ ಊಟ ತಿಂದಲೇ ಇರೋದಾ? ಡಯಟ್ ಅಂದ್ರೆ ಫಾಸ್ಟಿಂಗಾ? ಊಟ ತಿನ್ಲೇಬಾರ್ದಾ? ತುಂಬಾ ಜನ ಥಿಂಕ್ ಮಾಡ್ತಾರೆ, ಡಯಟ್ ಮಾಡ್ತಿದೀನಿ, ಅದು ತಿನ್ನಲ್ಲ, ಇದು ತಿನ್ನಲ್ಲ, ಇದು ಬೇಡ ಅಂತ ಹೇಳ್ತಾರೆ. ಚೆನ್ನಾಗಿ ತಿಂತಾರೆ. ತಿನ್ಬೋದಾ, ತಿನ್ಬಾರ್ದಾ? ಏನಿದು ಕನ್ಫ್ಯೂಷನ್ ಟಾಪಿಕ್ ಇದು. ಡಯಟ್ ಅಂದ್ರೆ ಏನು? ಊಟ ತಿನ್ಬೇಕಾ, ತಿನ್ಬಾರ್ದು? ಡಯಟ್ ಅಂದ್ರೆ ಫಾಸ್ಟಿಂಗ್ ಮಾಡ್ಬೇಕು, ಒಂದ್ ದಿನಕ್ಕೆ ಒಂದೇ ಸತಿ ತಿನ್ಬೇಕು. ಅದು ತುಂಬಾ ಕಂಪ್ಲೀಟ್ಲಿ ರಾಂಗ್ ಡಿಸೈಡ್ ಮಾಡೋದು. ಊಟ ತಿಂದೇ ಇರೋದು ಅಂದ್ರೆ ಡಯಟ್ ಪ್ಲಾನ್ ಅಂತ ನೀವು ಥಿಂಕ್ ಮಾಡಿರೋದು ತುಂಬಾ ರಾಂಗ್ ಡಿಸಿಷನ್ ಇದು. ಡಯಟ್ ಅಂದ್ರೇನು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ನಾನ್ ಯಾವ ರೀತಿ ಡಯಟ್ ಮಾಡ್ತೀನಿ, ಡಯಟ್ ಅಂದ್ರೆ ಏನು ಅಂತ. ಓಕೆ, ಡಯಟ್ ಇಸ್ ಕೋಲ್ಡ್ ಈಟಿಂಗ್ ರೈಟ್, ನಾಟ್ ಈಟಿಂಗ್ ಲೆಸ್. ಡಯಟ್ ಅಂದ್ರೆ ಊಟ ಬಿಡೋದಲ್ಲ. ನಾವು ಡೈಲಿ ಊಟದಲ್ಲಿ ಏನೇನ್ ತಿಂತಾ ಇದೀವಿ. ಡಯಟ್ ಅಂದ್ರೆ ರೈಟ್ ಫುಡ್ ಇನ್ ರೈಟ್ ಕ್ವಾಂಟಿಟಿ. ಡೈಲಿ ರೈಟ್ ಫುಡ್ ತಿಂತಾ ಇದ್ದೀರಾ ಹಂಗಂತ ಹೇಳಿ ಫುಲ್ ತಟ್ಟೆ ತುಂಬಾ ತಿನ್ನೋದಲ್ಲ, ಕ್ವಾಂಟಿಟಿ ಮೇಂಟೈನ್ ಮಾಡ್ಬೇಕು. ಹೆಲ್ತಿ ಡಯಟ್ ಅಂದ್ರೆ ಏನು? ರೈಟ್ ಫುಡ್ ನ ರೈಟ್ ಕ್ವಾಂಟಿಟಿನಲ್ಲಿ ರೈಟ್ ಟೈಮ್ ಅಲ್ಲಿ ತಿನ್ನೋದು. ದಟ್ಸ್ ಇಟ್. ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ನಿಮ್ ಬಾಡಿಗೆ ಎನರ್ಜಿ ಬೇಕು, ವಿಟಮಿನ್ಸ್, ಪ್ರೋಟೀನ್ ಬೇಕು. ಸೊ ಡಯಟ್ ಅಂದ್ರೆ ಅದೆಲ್ಲ ಬ್ಯಾಲೆನ್ಸ್ ಮಾಡಿ ಮೇಂಟೈನ್ ಮಾಡ್ಬೇಕು. ಮಾರ್ನಿಂಗ್ ಫ್ರೂಟ್ಸ್, ಓಟ್ಸ್, ನಟ್ಸ್. ಆಫ್ಟರ್ನೂನ್ ರೈಸ್, ದಾಲ್, ಚಪಾತಿ, ವೆಜ್ಜೀಸ್. ನೈಟ್ ಲೈಟ್ ಫುಡ್ ಯೂಸ್ ಮಾಡ್ಬೇಕು, ಲೈಕ್ ಸಲಾಡ್, ಸೂಪ್. ಇದೆಲ್ಲ ಡಯಟ್. ಕರೆಕ್ಟ್ ಡಯಟ್ ಮಾಡಿದ್ರೆ ಸ್ಕಿನ್ ಗ್ಲೋ ಆಗುತ್ತೆ, ಎನರ್ಜಿ ಬರುತ್ತೆ, ಬಾಡಿ ಫಿಟ್ ಆಗುತ್ತೆ, ಮೈಂಡ್ ಕ್ಲಾಮ್ ಆಗುತ್ತೆ. ಡಯಟ್ ರಾಂಗ್ ಇದ್ರೆ ಬಾಡಿ ಟಯರ್ಡ್ ಆಗುತ್ತೆ, ಸ್ಕಿನ್ ಡಲ್ ಆಗುತ್ತೆ, ಹೊಟ್ಟೆ ಸಹ ಹಾಳಾಗಿ ಡೈಜೆಷನ್ ಸಿಸ್ಟಮ್ ಸಹ ಹಾಳಾಗುತ್ತೆ. ಫಾಸ್ಟಿಂಗ್ ಮಾಡೋದು, ಫುಡ್ ಸ್ಕಿಪ್ ಮಾಡೋದು, ದಿನಕ್ಕೆ ಒಂದ್ ಟೈಮ್ ತಿನ್ನೋದು, ಇದೆಲ್ಲ ಡಯಟ್ ಅಲ್ಲ. ಡಯಟ್ಗೆ ಅದ ಪ್ರೊಸೀಜರ್ ಇದೆ. ನೀವ್ ಹೀಗೆ ಮಾಡಿದ್ರೆ, ಡಯಟ್ ಮಾಡ್ತೀನಿ ಅಂತ ಹೇಳಿ ಫುಡ್ ಎಲ್ಲ ಬಿಟ್ಕೊಂಡು ಕೂತ್ಕೊಂಡ್ರೆ ಬಾಡಿಲಿ ಮೆಟಬಾಲಿಸಮ್ ಲೋ ಆಗುತ್ತೆ. ಹೀಗೆ ಫುಡ್ ಎಲ್ಲ ತಿಂದೆ ಹೀಗೆ ಮಾಡ್ತಾ ಇದ್ರೆ ನೀವು ನೆಕ್ಸ್ಟ್ ಮೀಲ್ ಅಲ್ಲಿ ಫ್ಯಾಟ್ ಸ್ಟೋರ್ ಆಗುತ್ತೆ, ನಿಮ್ ಬಾಡಿಲಿ ಫ್ಯಾಟ್ ಎಕ್ಸ್ಟ್ರಾ ಸ್ಟೋರೇಜ್ ಆಗುತ್ತೆ. ಸೊ ಪ್ಲೀಸ್ ನೆವರ್ ಸ್ಕಿಪ್ ಮೀಲ್ಸ್. ರಿಯಲ್ ಮೀನಿಂಗ್ ಆಫ್ ಡಯಟ್ ಅಂದ್ರೆ ಡಯಟ್ ಇಸ್ ಸಿಂಪಲ್. ಈಟ್ ಹೆಲ್ತಿ ಫುಡ್, ಆನ್ ಟೈಮಿಗೆ ಊಟ ಮಾಡ್ಬೇಕು. ನಿಮ್ ಬಾಡಿಗೆ ಏನ್ ನೀಡ್ ಇದೆ, ವಿಟಮಿನ್ಸ್, ಪ್ರೋಟೀನ್, ನಿಮ್ ಬಾಡಿಗೆ ಏನ್ ಫುಡ್ ನೀಡ್ ಇದೆ ಅದನ್ನ ಮಾತ್ರ ತಿನ್ಬೇಕು. ಡೋಂಟ್ ಲೆಸ್ ಫುಡ್. ಡಯಟ್ ಇದೀನಿ ಅಂತ ಹೇಳಿ ಊಟ ಬಿಡೋದಲ್ಲ, ಊಟ ಬಿಡ್ಲೇಬೇಕು, ಬಟ್ ಸ್ಮಾಲ್ ಫುಡ್ ನ ಚೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಡಯಟ್ ಅಲ್ಲಿ ಇದೀನಿ ಅಂತ ಹೇಳಿ ಫುಡ್ ನ ಸ್ಕಿಪ್ ಮಾಡೋದು. ಈಗ ಡಯಟ್ ಅಂತ ಅಂದ್ರೆ ಲೇಡೀಸ್ ಥಿಂಕ್ ಮಾಡೋದು ಇವತ್ತು ಫುಲ್ ಫಾಸ್ಟಿಂಗ್, ನೀರ್ ಕುಡ್ಕೊಂಡೆ ಇದ್ಬಿಡೋಣ, ಎರಡ್ ದಿನ, ಒಂದ್ ದಿನ, ಆಮೇಲೆ ನಾಳೆ ಚಂದ ಊಟ ಮಾಡ್ಬಿಡೋಣ, ಆ ಡಯಟ್ ಬ್ಯಾಲೆನ್ಸ್ ಆಗುತ್ತೆ. ಇದನ್ನ ಫಸ್ಟ್ ಮೈಂಡಿಂದ ಥಿಂಕ್ ಮಾಡಿ. ನೀವು ಡೈಲಿ 4 ಮೀಲ್ಸ್ ತಿಂತೀರಾ, 3 ಮೀಲ್ಸ್ ತಿಂತೀರಾ, ಅದರಲ್ಲಿ ಬ್ಯಾಲೆನ್ಸ್ ಮಾಡಿ. ಸಮ್ ಬಾಡಿಗೆ ಯಾವ ತರ ನೀಡ್ಸ್ ಇರುತ್ತೆ ಅಂದ್ರೆ ಫುಡ್, ನನ್ ಬಾಡಿಗೆ 6 ಮೀಲ್ಸ್ ತಿಂದ್ರು ಮೆಟಬಾಲಿಸಮ್ ಚಂದ ಇದೆ, ವೇಟ್ ಗೇನ್ ಆಗೋದಿಲ್ಲ, ಯಾಕೆಂದ್ರೆ ಆಕ್ಟಿವಿಟೀಸ್ ಇರುತ್ತೆ ಬಾಡಿಲಿ. ಕೆಲವು ಬಾಡಿಗೆ ಒಂದ್ ಬಂದ್ ತಿಂದ್ರು ಸಹ ವೇಟ್ ಗೇನ್ ಆಗುತ್ತೆ. ಇವ್ರು ಹೇಗೆ ಫುಡ್ ನ ಬ್ಯಾಲೆನ್ಸ್ ಮಾಡ್ಬೇಕು? ನಿಮ್ಗೆ ನ್ಯೂಟ್ರಿಷನ್ ಡಯಟಿಷಿಯನ್ ಯಾರಾದ್ರೂ ಗೊತ್ತಿದ್ರೆ ಅವ್ರ ಹತ್ರನ ಮ್ಯಾನೇಜ್ ಮಾಡಿ ಯಾವ ತರ ಫುಡ್ ತಿನ್ಬೇಕು ಅವ್ರ ಹತ್ರ ತಿಳ್ಕೊಂಡು ತಿನ್ನಿ. ಸುಮ್ನೆ ಡಯಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದಿನ ಊಟ ಮಾಡೋದು, ಇಲ್ಲ ಒಂದ್ ದಿನ ಪೂರ್ತಿ ಊಟ ಮಾಡ್ದಲೇ ಇರೋದು, ಬರೀ ನೀರ್ ಕುಡ್ಕೊಂಡೇ ಇರೋದು. ಓಕೆ, ಎಲ್ಲಾ ಮಾಡ್ತೀರಾ, ಈ ವರ್ಕೌಟ್ ಎಲ್ಲ ಚೆನ್ನಾಗ್ ಮಾಡ್ತೀರಾ, ಬಟ್ ಈ ಫುಡ್ ಅನ್ನ ವಿಷಯಕ್ಕೆ ಬಂದಾಗ ತುಂಬಾ ಎಲ್ಲ ಸ್ಕಿಪ್ ಮಾಡ್ತೀರಾ. ಮೇನ್ ಇರೋದೇ ನಮ್ ಬಾಡಿಗೆ ಫುಡ್ ಮ್ಯಾನೇಜ್ಮೆಂಟ್. ಅದು ಕರೆಕ್ಟ್ ಆಗಿದ್ರೆ ಎಲ್ಲಾ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಸೊ ಫ್ರೆಂಡ್, ನೆಕ್ಸ್ಟ್ ಟೈಮ್ ಯಾರಾದ್ರೂ ನಾನ್ ಡಯಟ್ ಮಾಡ್ತೀನಿ ಅಂತ ಹೇಳ್ತಾ ಇದೀರಾ ಅಂತ ಅಂದ್ರೆ ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಜಸ್ಟ್ ರಿಮೆಂಬರ್, ಡಯಟ್ ಅಂದ್ರೆ ಊಟ ಬಿಡೋದಲ್ಲ, ಅದು ಹೆಲ್ತಿ ವೇ ಆಫ್ ಈಟಿಂಗ್. ಅಂದ್ರೆ ನೀವು ತಿನ್ನೋ ಆಹಾರ ಹೆಲ್ತಿ ಆಗಿದೆಯೋ ಇಲ್ವೋ ಅನ್ನೋದ್ರ ಮೇಲೆ ಮತ್ತೆ ಕ್ವಾಲಿಟಿ ಕ್ವಾಂಟಿಟಿ ಮೇಲೆ ಡಿಸೈಡ್ ಆಗ್ತದೆ.
stay fit, eat clean and keep watching VK Diaries. ನಿಮ್ಗೆ ಹೆಲ್ತ್ ಟಿಪ್ಸ್ ಬೇಕು ಅಂದ್ರೆ VK Diaries ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ನಿಮ್ಗೆ ಮೋರ್ ವಿಡಿಯೋಸ್, ನಾನು ಹಾಕಿದ ವಿಡಿಯೋಸ್ ಎಲ್ಲ ನಿಮ್ಗೆ ಬಂದು ತಲುಪಬೇಕು ಅಂತಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ.